ಪ್ರತಿಯೊಬ್ಬರಿಗೂ ಕೋಟಿ ಗಳಿಸಬೇಕೆಂಬ ಆಸೆ ಇರುತ್ತದೆ. ಸಣ್ಣ ವಯಸ್ಸಿನಲ್ಲಿ ನನಗೆ 1 ಕೋಟಿ ಸಿಗಬಾರದಾ ಎಂಬ ಆಸೆ ಇರುತ್ತೆ. ಪ್ರತಿಯೊಬ್ಬರು ಕೋಟಿ ಗಳಿಸಬೇಕು ಎಂದು ಕನಸು ಕಾಣುತ್ತಾರೆ. ಕೋಟಿ ಸಿನಿಮಾ ನೋಡಿದರೆ ನೀವು ಕೋಟಿ ರೂಪಾಯಿ ದುಡಿಯುತ್ತೀರಿ. ಈ ರೀತಿ ಹೇಳಿದ್ದು ಯಾರು ಅಂತೀರಾ? ಇಲ್ಲಿದೆ ನೋಡಿ. ಬೆಣ್ಣೆ ನಗರಿಯಲ್ಲಿ ಕೋಟಿ ಸಿನಿಮಾ ತಂಡದ ಹಂಗಾಮ. ಜೂನ್ 14ರಂದು ಡಾಲಿ ಅಭಿನಯದ ಕೋಟಿ ಸಿನಿಮಾ ತೆರೆಗೆ. ನೆಚ್ಚಿನ ನಟನನ್ನ ಕಣ್ತುಂಬಿಕೊಂಡ ಅಭಿಮಾನಿಗಳು. ಕೋಟಿ ಡಾಲಿ ಧನಂಜಯ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ. ಇದೇ ಜೂನ್ 14ರಂದು ಕೋಟಿ ಸಿನಿಮಾ ತೆರೆ ಕಾಣಲಿದ್ದು, ಚಿತ್ರತಂಡ ದಾವಣಗೆರೆ ಬಿಐಟಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ನಮ್ಮದವನ 24 ಸಾಂಸ್ಕೃತಿಕ ಉತ್ಸವದಲ್ಲಿ ಪಾಲ್ಗೊಂಡು ಕೋಟಿ ಚಿತ್ರದ ಪ್ರಮೋಷನ್ ನಡೆಸಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಲಿ ಧನಂಜಯ್ ತಮ್ಮ ಎಂಜಿನಿಯರಿಂಗ್ ಕಾಲೇಜ್ ಟೈಮನ್ನು ಮೆಲುಕು ಹಾಕಿದರು. ಪ್ರತಿಯೊಬ್ಬರು ನೀವು ಏನೇನೆಲ್ಲ ಆಗಬೇಕು ಅಂದುಕೊಂಡಿದ್ದೀರೋ ಅದೆಲ್ಲ ಆಗುವ ಶಕ್ತಿ ನಿಮ್ಮೊಳಗೆ ಇದೆ. ಅದರಂತೆ ನೀವು ಆಗಬೇಕು. ನನಗೆ ಹುಷಾರಿಲ್ಲ, ಸುಸ್ತಾಗಿದ್ದರೂ ವೇದಿಕೆ ಮೇಲೆ ಬಂದಿದ್ದೇನೆ. ನಿಮ್ಮ ಪ್ರೀತಿಗಾಗಿ ನಿರಂತರ ಕೆಲಸ ಮಾಡುತ್ತೇನೆ ಎಂದರು. ನಾನು ಚಿಕ್ಕವನಾಗಿದ್ದಾಗ 1 ಕೋಟಿ ಹೊಂದಬೇಕೆಂಬ ಆಸೆ ಇತ್ತು. ನಿಮಗೂ ಅಂತಹ ಆಲೋಚನೆ ಇರಬಹುದು. ಕೋಟಿ ಚಿತ್ರ ನೋಡಿದರೆ ನೀವು ಕೋಟಿ ರೂಪಾಯಿ ದುಡಿಯುತ್ತೀರಿ ಎಂದ ಡಾಲಿ, ದಯವಿಟ್ಟು ನೀವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದರು. ಬೆಳೆದಿದ್ದು ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ನ ಹೊಡಿತೀನಿ ಸುಬ್ಬೈ. ಯಾವ ನಿಯತ್ತಾಗಿ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗಿ ನೋಡಬಾರ್ದು. ಬಟ್ ಅದು ಯಾವಾಗ್ಲೂ ಖುಷಿನೇ. ಅದೇ ಪ್ರೀತಿಗೋಸ್ಕರನೇ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಅದು ನಿಮ್ಮಿಂದ ಸಿಕ್ಕಾಗ ಅದಕ್ಕಿಂತ ಸಾರ್ಥಕತೆ ಯಾವುದೂ ಇಲ್ಲ. ದಾವಣಗೆರೆಗೆ ಯಾವಾಗ ಬಂದ್ರು, ನಮ್ಗೆ ಯಾವಾಗ ಬಂದ್ರು, ಬೇಟಿ ಕಾಲೇಜ್ಗೆ ಯಾವಾಗ ಬಂದ್ರು, ಇದೇ ಜೋಶ್ ಇರುತ್ತೆ. ಹೇಳೋದೆಲ್ಲ ಬರ್ಬೇಕಾದ್ರೆ ಹುಷಾರಿರಲಿಲ್ಲ ಅಂತ ಇವಾಗ ನೀವು ಕೊಟ್ಟಿರೋ ಎನರ್ಜಿಗೆ ವಾಪಸ್ಸು ನಾರ್ಮಲ್ ಮಾಡಲ್ ಹುಷಾರು ಆಗ್ಬಿಟ್ಟು ವಾಪಸ್ ಹೋಗ್ತೀನಿ. ಥ್ಯಾಂಕ್ ಯು, ಐ ಲವ್ ಯು. ಹಿಂಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗಲೆಲ್ಲ ಅನ್ನಿಸ್ತಾ ಇರುತ್ತೆ, ತುಂಬ ಬೇಗ ವರ್ಷಗಳು ಓಡ್ತಾ ಇದೆ ಅಲ್ವಾ, ನಾನು ಇಲ್ಲೇ ಹಿಂಗೆ ಇದ್ನಲ್ಲ ಅಂತ. ಬಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡಿ. ಅಷ್ಟೇ ಚೆನ್ನಾಗಿ ಕನ್ಸುಗಳು ಇಟ್ಕೊಂಡು ಕೆಲಸ ಮಾಡಿ. ಯಾರ್ಯಾರಿಗೆ ಏನೇನು ಆಗಬೇಕು ಅಂತ ಇದೆ ಎಲ್ಲದೂ ಆಗಬೇಕು, ಎಲ್ಲದೂ ಆಗಬಹುದು. ಆ ಎಲ್ಲ ಶಕ್ತಿನೂ ನಿಮ್ಮೊಳಗಡೆ ಇರುತ್ತೆ. ಅದ್ರ ಕಡೆ ಕೆಲಸ ಮಾಡಿ. ಥಿಯೇಟರ್ ಕಡೆಗೆ ಹೋಗಿ ಎಷ್ಟು ದಿನ ಆಯ್ತು? ಒಂದೇ ನಿಮಿಷ. ಕನ್ನಡ ಸಿನಿಮಾ ನೋಡಕ್ ಥಿಯೇಟರ್ ಕಡೆಗೆ ಹೋಗಿ ಎಷ್ಟು ತಿಂಗಳಾಯ್ತು ಅಂತ. ಜೂನ್ 14ನೇ ತಾರೀಕು ಕೋಟಿ ಅಂತ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇಲ್ಲೇ ನಿಮ್ಮ ಅಶೋಕದಲ್ಲೋ ಗೀತಾಂಜಲಿಲೋ ರಿಲೀಸ್ ಆಗುತ್ತೆ ಯಾವುದೋ ಒಂದು ಥಿಯೇಟ್ರಲ್ಲಿ. ಸೊ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇಲ್ಲಿ ಯಾರ್ಯಾರಿಗೆ 1 ಕೋಟಿ ದುಡಿಬೇಕು ಅಂತ ಆಸೆ ಇದೆ? ಎಲ್ರಿಗೂ ಕೋಟಿ ದುಡಿಬೇಕು ಅಂತ ಆಸೆ ಇರುತ್ತೆ. ನಾನಂತೂ ಚಿಕ್ಕ ಹುಡುಗನಲ್ಲಿ ನನ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ಒಂದೇ 1 ಕೋಟಿ ಸಿಕ್ಬಿಟ್ರೆ, 1 ಕೋಟಿ ಸಿಕ್ಬಿಟ್ರೆ ಅಥವಾ 1 ಕೋಟಿ ಯಾರಾದರೂ ಕೊಟ್ರೆ ಅಂತ, ಕೊನೆಗೆ ಶಾರ್ಟ್ ಕಟ್ ಇರಲ್ಲ. ಬಟ್ 1 ಕೋಟಿ ದುಡಿಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಅದು ಮೋಸ್ಟ್ಲಿ ನಿಮ್ಮ ಸ್ಟೂಡೆಂಟ್ ಲೈಫ್ ಮುಗಿಯೋ ಅಷ್ಟರಲ್ಲಿ ಒಂದು ಕಡೆ ಒಂದು ಥಾಟ್ ಬಂದೇ ಬರುತ್ತೆ ನಿಮಗೆ, ನಾನು 1 ಕೋಟಿ ದುಡಿಬೇಕು, 1 ಕೋಟಿ ನೋಡಬೇಕು ಅಂತ. ಸೊ ಆ ಥರದೊಂದು ಕನಸು ಇರೋರು, ಕನಸು ಕಾಣೋರು ಎಲ್ಲರೂ ಕೋಟಿ ಸಿನಿಮಾ ಹೋಗಿ ನೋಡಿ. ಅದಾದ್ಮೇಲೆ ಎಲ್ಲರೂ ಕೋಟಿ ದುಡಿತೀರಾ. ನಟಿ ಮೋಕ್ಷಾ ಕುಶಾಲ್ ಮಾತನಾಡಿ, ನಾನು ಕೂಡ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಓದಿದ್ದೇನೆ ಎಂದರು. ನಾನು ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಕೋಟಿ ಸಿನಿಮಾ ಮಾಡಿದ್ದೇನೆ. ಜೂನ್ 5ರಂದು ಚಿತ್ರದ ಟ್ರೈಲರ್ ಬಿಡುಗಡೆಯಾಗಲಿದ್ದು, ಕನ್ನಡ ಸಿನಿಮಾಗಳನ್ನ ನೋಡಿ ಬೆಳೆಸಿ ಎಂದರು. ನಮಸ್ಕಾರ ಬಿಐಟಿ. ನಿಮ್ ಜೋಶ್ ನೋಡಿ ನನಗೆ ನನ್ನ ಇಂಜಿನಿಯರಿಂಗ್ ಡೇಸ್ ನಪ್ಕ ಬರ್ತಿದೆ. ಬೈ ದ ವೇ, ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರ್. ಬರ್ಲಿ ಈಸಿ. ಎಲ್ಲಿದ್ದೀರಾ? ನಾವೆಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ, ಕೋಟಿ ಅಂತ. ಜೂನ್ 14ರಂದು ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲರೂ ಸಪೋರ್ಟ್. ಜೂನ್ 5ರಂದು ನಮ್ಮ ಟ್ರೇಲರ್ ಕೂಡ ಲಾಂಚ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಐ ಹೋಪ್ ನಿಮ್ಮ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರುತ್ತೆ ಅಂತ ನಾನು ಕೇಳ್ಕೊತೀನಿ. ಕನ್ನಡ ಸಿನಿಮಾನ ನೋಡಿ ಆ್ಯಂಡ್ ಬೆಳೆಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಕೋಟಿ ಚಿತ್ರತಂಡ ಬೆಣ್ಣೆ ನಗರಿಯಲ್ಲಿ ಹಂಗಾಮ ಎಬ್ಬಿಸಿದ್ದು, ಚಿತ್ರ ಜೂನ್ 14ರಂದು ತೆರೆ ಕಾಣಲಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡುವ ಮೂಲಕ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಎಂದು ಚಿತ್ರತಂಡ ಮನವಿ ಮಾಡಿದೆ.